ಹರೇ ಶ್ರೀನಿವಾಸ. ಇವತ್ತು ಏಕಾದಶಿ. ಪ್ರಾಣದಾಸರು ಏಕಾದಶಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಏಕಾದಶಿ ಬಗ್ಗೆ ಮಾತ್ರ ಇಲ್ಲ, ದ್ವಾದಶಿ, ವಿಷ್ಣು ಉಪವಾಸ, ಕೃಷ್ಣಾಷ್ಟಮಿ, ದಶಮಿ ಬಗ್ಗೆಯೂ ಹೇಳಿದ್ದಾರೆ. ಹರೇ ಶ್ರೀನಿವಾಸ. ಅಂತಮಸ ಪ್ರಾಪ್ತಿ ನಿಶ್ಚಯ ಶ್ರುತಿಯಿಂದ ಪ್ರಕಾರವಾಚರಿಸಿದವರಿಗೆ ಅಂತಮಸೆ ನಿಶ್ಚಯ. ಹರಿದಿನದಲ್ಲಿ ಆಹಾರ ಬಿಟ್ಟು ಮುದದಿ ಜಾಗರವ ಮಾಡಲುಂಟು ವರಗಕೂವ ತಮಗೆ. ಹರಿವಾಸರ ವಿನಃ ಶುಭ ದ್ವಾದಶ ಪಾರಣಿ ರವಿಯುದಯಕ್ಕಾಗದಿರುವ ದುರ್ಮತಿಗೆ. 4-5 ಕಡಿಮ್ಯಾಲೆಗಾದಸೂಯಾಗಿ ಶ್ರೀಲೋಲ ವ್ಯಾಸರಾರೇಳು ಕಳವಂಗೆ. ಪ್ರಥಮ ಕಾಲವ ಮೀರ್ಯಚ್ಯುತನ ಪ್ರಸಾದವ ಪ್ರತಿ ದ್ವಾದಶಿಯೊಳುಂಬ ಮದಿಕೇಟಿಗಳಿಗೆ. ದಶಪಂಚಮ್ಯಾಲೊಂದು ದಶಮಿತ್ತಾಂತ ಬೋಧಿಸಲು ಶ್ರೀವರ್ಣ ದಿವಸ ಇಂದಾಗುವಗೆ. ವೇದಿಲ್ಲ ದಶಮಿಗೆ ದ್ವಾದಶ ಪರದಿನ ಗೋದಾರೆ ದಿವ್ಯ ನಿರ್ಜಲಾವೆಣ್ಣ ತೀರೆ. ಬಾಳ ದಿನ ಕೈವತ್ತೇಳದಿಗೆ ದ್ವಾದಶಿ ಬೋಧಿಸಲು ಸಾಧನಿದು ಎಂದು ತಿಳಿದವನಿಗೆ. ದಶಮಿಯೋಳು 10 ದ್ವಾದಶಿಯೋಳುಂಟು ವಸುವಿನಂತದಿ ಬಲು ಹಸಗೆಟ್ಟವನಿಗೆ ಬಿಡದೆ. ಎಲ್ಲರೂ ಸಂದೇಹ ಉಳ್ಳಾರೆ ಮರುದಿನದಲ್ಲೇ ದಶಮಿ ಮಾಡಲೊಲ್ಲ ದೇವಗೆ. ಅದಿಸಾತನಿರಲು ನಾಂದಿಯನು ಬಹು ಪೋಕ್ಷಿಸುದ ಪಾರಣೆಗೆ ಹೊತ್ತು ವೃಕ್ಷದ ಕಳವನಿಗೆ. ಅನಿವಾರ್ಯ ಬರಲು ಸಾಧನಿಗೆ ತೀರ್ಥವ ಕೊಂಡು ಅನುಮಾನ ಮ್ಯಾಲೆ ಭೋಜನಕ್ಕೆ ಮಾಡುವಗೆ. ಮಂಗು ಬುತ್ತಿಯಿಂದ ಸಂಕಟಿಲ್ಲದೆ ತೀರ್ಥ ಮಂಗೊಂಡು ಸಾಧನೆಯಂಗ ತೋರುವವಗೆ. ಸದಿಗೆ ಶ್ರಾದ್ದವ ಮಾಡ್ಪಿಸುವುದಕ್ಕೊಯ್ನ ರಥಕ್ಕೆ ಸಂಕಟವೆನ್ನದಿ ಮೂಢನರಗೆ. 6 ದಿನ 13 ಗಳಿಗೆ ವಿಷ್ಣುದಾರವಿದ್ದರೆ ನೀರಾಹಾರ ಮಾಡದಿರೆ. ದಿವ್ಯ ಪಕ್ಷದಲ್ಲಿ ತಿಥಿತ್ರಯ ಸಮಾನಗಿವೆ ಭಯಹರ ವ್ರತವೆನ್ನದಲಿವೆವಿಗಳಿಗೆ. ತಿಥಿತ್ರಯದಲ್ಲಿ ಮಾತೃಪಿತ್ರ ಸ್ವರ್ಗವೈದಾಲು ಅತೀಂದೋಪವಾಸ ವ್ರತ ಪತಿತ ಮಾನವಗೆ. ಹಳೆಕಾಹುದಿಶ್ರಾರ್ಥ ಅನಿಮಿಷಾದಿಯರಿಗೆ ತರ್ಪಣ ಕೃಷ್ಣಾಷ್ಟಮಿ ಹರಿದಿನದಿ ಮಾಡುವಗೆ. ಸಮೀರಮತಸ್ಥಾನು ಅಮರಲೋನ ಕದಿರಲು ವಿಮಲದಸ್ತನಿಂದಲ್ಲ ಕ್ರಮವ ಮಾಡಿಸಿದರೆ. ದಶಮಿ ಶಿವನಿಶಿ ದ್ವಾದಶಿ ಶಾದನಿ ಶ್ರಾರ್ಥ ಸಂಧಿಸಿದರೆ ವಿಷ್ಣು ಉಪವಾಸ ಎಸಗುವನಿಗೆ. ಅನಿರುತ್ತನಿಗರ್ಪಿಸಿ ಅನುದಿನದಲ್ಲಿ ಪ್ರಾಣ ನಿಗರ್ಪಿಸದಲುಂಬ ಮುನುಜ ಅದಮರಿಗೆ. ಪ್ರಾಣೇಶ ವಿಠಲನ್ನ ಧ್ಯಾನಿಸೊಳಿರುಪ್ಪ ಪ್ರಾಣದೇವ ಉಕ್ತಿಯ ನಂಬದವರಿಗೆ. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣ ನಮಸ್ತು.